ಬೆಳಗಾವಿ ಜಿಲ್ಲೆಯ ಹಲಗಾದಲ್ಲಿ ಡಿಜಿಟಲ್ ಆಪ್ ಪ್ರಯೋಗ ಆಗಿತ್ತು. ಇದೀಗ ಹಾವೇರಿಯಲ್ಲೂ ಕೂಡ ಅಂಥದ್ದೊಂದು ಪ್ರಯತ್ನ ಆಗ್ತಾ ಇದೆ. ಹಾವೇರಿಯ ತಾಲೂಕ್ ಪಂಚಾಯಿತಿ ವಿನೂತನ ಪ್ರಯತ್ನಕ್ಕೆ ಮುಂದಾಗಿದೆ. ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆ ತನಕ ಮೊಬೈಲ್ ಟಿವಿ ಬಂದ್. ಎಲ್ಲರ ಮನೆಯಲ್ಲೂ ಕೂಡ ಟಿವಿ ಮೊಬೈಲ್ ಬಂದ್ ಮಾಡುವಂಥ ಆದೇಶ ಇದು. ಹಾವೇರಿ ತಾಲೂಕಾ ಕಾರ್ಯನಿರ್ವಾಹಕ ಅಧಿಕಾರಿಗಳಿಂದ ಪತ್ರ. ತಾಲೂಕಿನ 33 ಗ್ರಾಮ ಪಂಚಾಯಿತಿ ಪಿಡಿಒಗಳಿಗೆ ಡಂಗರ ಸಾರುವಂತೆ ಆದೇಶವನ್ನು ಹೊರಡಿಸಲಾಗಿದೆ. ಈಗ SSLC ಮತ್ತು PUC ಪರೀಕ್ಷೆಗಳು ಬರ್ತಾ ಇದೆ, ಹೀಗಾಗಿ ಅವರಿಗೆ ಅನುಕೂಲ ಆಗಬೇಕು ಅಂತ ಇಂತಹ ಕ್ರಮ. ಹಾವೇರಿ ತಾಲೂಕು ಮಾತ್ರವಲ್ಲ, ಹಾವೇರಿ ಜಿಲ್ಲೆಯ ಸವಣೂರು ತಾಲೂಕಿನಲ್ಲೂ ಕೂಡ ಇಂಥದ್ದೊಂದು ಕ್ರಮ ಆಗಿದೆ. ಅಲ್ಲಿಯೂ ಕೂಡ ಎಲ್ಲ ಹಳ್ಳಿಗಳಲ್ಲಿ ಡಂಗರ ಸಾರಬೇಕು ಅಂತ ಪತ್ರವನ್ನು ಗ್ರಾಮ ಪಂಚಾಯಿತಿಗೆ ಕಳಿಸಲಾಗಿದೆ. ಅದರ ಭಾಗವಾಗಿ ಡಿಜಿಟಲ್ ಆಫ್ ಪ್ರಯೋಗಕ್ಕೆ ಇದೀಗ ಹಾವೇರಿ ಜಿಲ್ಲೆಯೂ ಕೂಡ ಮುಂದಾಗ್ತಾ ಇದೆ. ಸಂಜೆ 7 ಗಂಟೆಯಿಂದ ರಾತ್ರಿ 9 ಗಂಟೆಯ ತನಕವೂ ಕೂಡ ಯಾವುದೇ ಕಾರಣಕ್ಕೂ ಮೊಬೈಲ್ ಮತ್ತು ಟಿವಿಯನ್ನು ಬಳಸೋದನ್ನು ನಿಲ್ಲಿಸೋದಿದು. ಮಕ್ಕಳು ಓದುವ ಅಭ್ಯಾಸಕ್ಕೆ ಇದು ಮಾನ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಆದೇಶದ ಮೇರೆಗೆ ಮತ್ತು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳ ಆದೇಶದ ಮೇರೆಗೆ SSLC ಮಕ್ಕಳ ಪರೀಕ್ಷೆಯ ಸಮಯ ಹತ್ತಿರ ಇರುವುದರಿಂದ ಮನೆಯಲ್ಲಿ ಮಕ್ಕಳು ಓದುವ ಅಭ್ಯಾಸಕ್ಕೆ ಅಡೆತಡೆ ಉಂಟಾಗುವ ಮೊಬೈಲ್ ಫೋನ್ಗಳನ್ನು ಹಾಗೂ ಟಿವಿಗಳನ್ನು ಸಾಯಂಕಾಲ 7ರಿಂದ 9 ಗಂಟೆಯವರೆಗೆ ನೀವು ಪಾಲಕರು ಸ್ವಿಚ್ ಆಫ್ ಮಾಡಿ ಮಕ್ಕಳ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಹಾವೇರಿ ಪ್ರತಿನಿಧಿ MD ಹಣಗಿ ಫೋನ್ ಸಂಪರ್ಕದಲ್ಲಿದ್ದಾರೆ. ಹಣಗಿ, ಬೆಳಗಾವಿಯಲ್ಲಿ ಇಂಥದ್ದೊಂದು ಪ್ರಯತ್ನ ಆಗ್ತಾ ಇತ್ತು, ಇದೀಗ ಹಾವೇರಿ ಜಿಲ್ಲೆಗೂ ಕೂಡ ಇದು ಕಾಲಿಟ್ಟಿದೆ. ಎಸ್ ವಿಶ್ವನಾಥ್, ಅಂದ್ರೆ SSLC ಎಕ್ಸಾಮ್ ಈಗ ಹತ್ತಿರ ಬರ್ತಕ್ಕಂಥ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಯಾವುದೇ ಗೊಂದಲಗಳು ಇರಬಾರ್ದು. ಜೊತೆಗೆ ಏನಂದ್ರೆ ನಿರಂತರವಾಗಿ ಡಿಜಿಟಲ್ ಯುಗದಲ್ಲಿ ಫೋನ್ ಆಗಿರ್ಬೋದು, ಜೊತೆಗೆ ಟಿವಿ ಆಗಿರ್ಬೋದು, ಎಲ್ಲದಕ್ಕೂ ಏನಂದ್ರೆ ವಿದ್ಯಾರ್ಥಿಗಳ ಮರೆ ಹೋಗ್ತಾ ಇದಾರೆ ಅನ್ನುವಂತ ಏಕೈಕ ಕಾರಣಕ್ಕೆ ಈಗ ಅಂದ್ರೆ ಹಾವೇರಿ ತಾಲೂಕಿನ ಆಡಳಿತ ಇಲಾಖೆಯ ಅಧಿಕಾರಿಗಳಂದ್ರೆ ಈಗ ಮುನ್ನೆಚ್ಚರಿಕೆ ಕ್ರಮವಾಗಿ ಹಾವೇರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಬರ್ತಕ್ಕಂತಹ 33 ಗ್ರಾಮಗಳಿಗೆ ಆಗ್ಲೇ ಡಂಗೂರ ಸಾರೋದರ ಮೂಲಕ ತಮ್ಮ ಅಂದ್ರೆ ಸಂಜೆ 7 ಗಂಟೆಯಿಂದ ಹಿಡಿದು ರಾತ್ರಿ 9 ಗಂಟೆವರೆಗೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ಟಿವಿ ಆಗಿರ್ಬೋದು, ಜೊತೆಗೆ ಫೋನ್ ಆಗಿರ್ಬೋದು, ಯಾರೂ ಸಹ ಅಂದ್ರೆ ಮಕ್ಕಳ ಎದುರಿನಲ್ಲಿ ಫೋನ್ಗಳನ್ನ ಬಳಸಬಾರ್ದು ಅನ್ನುವಂತ ರೀತಿಯಲ್ಲಿ ಡಂಗೂರವನ್ನ ಸಾರೋದ್ರ ಮೂಲಕ ಎಲ್ಲರಿಗೂ ಸಹ ಏನಂದ್ರೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಜೊತೆಗೆ ಈ ಯುಗದಲ್ಲಿ ಅಂದ್ರೆ ಹಾವೇರಿ ಜಿಲ್ಲೆಗೆ ಈಗಾಗಲೇ ಶೇಕಡಾವಾರು ಪ್ರಮಾಣದಲ್ಲಿ ಈಗಾಗಲೇ ತುಂಬಾ ಹಿಂದುಳಿದಿದೆ. ಆದ್ರೆ ಈ ಬಾರಿ SSLC ವಿದ್ಯಾರ್ಥಿಗಳ ಪರೀಕ್ಷೆ ಹಿತದೃಷ್ಟಿಕೋನದಿಂದ ಈಗಾಗಲೇ ಮುಂಬರ್ತಕ್ಕಂತಹ ಒಂದು ಫಲಿತಾಂಶದಲ್ಲಿ ಹಾವೇರಿ ಸಹ ಏನಂದ್ರೆ ಪ್ರಥಮ ಸ್ಥಾನಕ್ಕೆ ಏರಬೇಕು. ಜೊತೆಗೆ ಎಲ್ಲರೂ ಸಹ ಏನಂದ್ರೆ ವಿದ್ಯಾವಂತರಾಗಿ, ಜೊತೆಗೆ ಅವರು ಸಹ ಏನಂದ್ರೆ ಮುಂದಿನ ಭವಿಷ್ಯಕ್ಕೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಎಲ್ಲರೂ ಸಹ ಏನಂದ್ರೆ ಜಾಗೃತಿ ಆಗ್ರಿ ಅನ್ನುವಂತ ರೀತಿಯಲ್ಲಿ ಡಂಗೂರ ಸಾರೋದ್ರ ಮೂಲಕ ಜನರಿಗೆ, ಪಾಲಕರಿಗೆ ಎಲ್ರಿಗೂ ಸಹ ಏನಂದ್ರೆ ಜಾಗೃತಿಯನ್ನ ಮೂಡಿಸ್ತಾ ಇದ್ದಾರೆ. ಜೊತೆಗೆ ಮುಂದಿನ ದಿನಮಾನಗಳಲ್ಲಿ ನಿಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿ ಉನ್ನತ ಹುದ್ದೆಗೆ ಇರಬೇಕಾದ್ರೆ ಈ ಒಂದು ಕ್ರಮವನ್ನ ನೀವು ಪಾಲನೆ ಮಾಡಲೇಬೇಕು ಅನ್ನುವಂತ ರೀತಿಗೆ ಡಂಗೂರ ಸಾರೋದ್ರ ಮೂಲಕ ಇದೇನಂದ್ರೆ ಮಾದರಿಗೆ ಪ್ರಯತ್ನ ಆಗೋದ್ರ ಜೊತೆಗೆ ಅಂದ್ರೆ ಹೊಸ ಒಂದು ಪ್ರಯತ್ನಕ್ಕೆ ಹಾವೇರಿ ತಾಲೂಕಿನಾದ್ಯಂತ, ಹಾವೇರಿ ಜಿಲ್ಲಾದ್ಯಂತ ಈಗ ಜಿಲ್ಲಾ ಪಂಚಾಯತಿ CEO ಅವರು ಜೊತೆಗೆ ತಾಲೂಕಿನ ಅಧಿಕಾರಿಗಳು ಏನಂದ್ರೆ ಕ್ರಮಕ್ಕೆ ಮುಂದಾಗಿರತಕ್ಕಂಥದ್ದು ನಿಜಕ್ಕೂ ಪ್ರಶಂಸೆಯ ವ್ಯಕ್ತಪಡಿಸಿರುವಂತದ್ದು ಸಾರ್ವಜನಿಕರು ಈಗ. ವಿಶ್ವನಾಥ್, ಓಕೆ ಹಣಗಿ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗೆ.